ಅಂದರ್ ಬಾಹರ್ ಪಾಪಿಗಳ ಲೋಕದಲ್ಲಿ ಪ್ರೀತಿಗೆ ಡಬಲ್ ಮರ್ಡರ್ ಟ್ರೀಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀಪತಿ. ಜಗತ್ತು ಕಂಡ ಕೋವಿಡ್ ದುರಂತ ಪರಿಸ್ಥಿತಿ ಈಗ ಒಂದು ಇತಿಹಾಸ. ಆದರೆ ಅದೇ ದುರಂತ ಪರಿಸ್ಥಿತಿಯ ಕರಿನೆರಳು ಈಗಲೂ ಅದೆಷ್ಟೋ ಕುಟುಂಬಗಳ ನಿತ್ಯ ಕಣ್ಣೀರಿನ ಕಂಬನಿಗೆ ಕಾರಣೀಭೂತ ಅಂಶವಾಗಿದೆ. ಕೋವಿಡ್ನಲ್ಲಿ ಮನೆ ಯಜಮಾನ ತೀರಿ ಹೋಗ್ತಾನೆ. ಇಬ್ರು ಅಪ್ರಾಪ್ತ ಮಕ್ಕಳನ್ನ ಬೆನ್ನಿಗೆ ಕಟ್ಟಿಕೊಂಡು ಆ ತಾಯಿ ಸಂಸಾರದ ನೊಗ ಹೊತ್ತು ಜೀವನದ ಬಂಡಿ ಎಳೆಯುತ್ತಿರುತ್ತಾಳೆ. ಅದಾಗಲೇ ಗಂಡು ದಿಕ್ಕಿಲ್ಲದ ಮನೆಗೆ ತಾನು ಆಸರೆಯಾಗುತ್ತೇನೆ ಅಂತ ಸಹಾಯ ಮಾಡುವ ನೆಪದಲ್ಲಿ ಮನೆಗೆ ಅವನೊಬ್ಬ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಹೀಗೆ ಬಂದ ಪಾಪಿ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾನೆ. ತಾಯಿ ಮಗನ ಭೀಕರವಾಗಿ ಕೊಂದು ರಣಕೇಕೆ ಹಾಕಿದ್ದಾನೆ. ಅಷ್ಟಕ್ಕೂ ಆ ಮನೆಯಲ್ಲಿ ಆ ಕರಾಳ ರಾತ್ರಿ ಆಗಿದ್ದಾದ್ರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾನು ನಿಮ್ಮವನು ಅಂದ, ಕುಟುಂಬವನ್ನೇ ಇಲ್ಲವಾಗಿಸಿದ. ತೋಟದ ಮನೆ ಕರಾಳ ರಾತ್ರಿಯ ಜೋಡಿ ಕೊಲೆ ರಹಸ್ಯ. ಮಾತಾಡೋಕೆ ಬಂದು ಅಮ್ಮ ಮಗನ ಹೆಣ ಹಾಕಿದ್ದ್ಯಾಕೆ? ರಕ್ತಸಿಕ್ತವಾಗಿರುವ ಮನೆ ಒಳಾಂಗಣ ಹಾಗೂ ಹೊರಾಂಗಣ, ಹೀಗೆ ಮನೆ ಒಳಗೂ ಹೊರಗೂ ಚಿಮ್ಮಿರುವ ರಕ್ತ. ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಎಫ್ಎಸ್ಎಲ್ ತಂಡದಿಂದಲೂ ಸ್ಥಳದಲ್ಲಿ ಪರಿಶೀಲನೆ. ಬೆಚ್ಚಿಬಿದ್ದ ಗ್ರಾಮದ ಜನರು. ಅಷ್ಟಕ್ಕೂ ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದ ಹೊರವಲಯದ ತೋಟದ ಮನೆಯಲ್ಲಿ. ಅಲ್ಲಿ ಅಷ್ಟೊತ್ತಿಗಾಗಲೇ ಜೋಡಿ ಕೊಲೆ ನಡೆದಿತ್ತು ಅನ್ನೋದು ಮಾತ್ರ ಎಲ್ಲರಿಗೂ ಅಚ್ಚರಿ ಉಂಟು ಮಾಡಿದ ಸಂಗತಿ ಕೂಡ ಕೊಂಚ ಸಮಯದವರೆಗೆ. ಕಷ್ಟದಲ್ಲಿದ್ದವರಿಗೆ ಯಾರಾದರೂ ಕೈ ಹಿಡಿಯುತ್ತೇವೆ. ನಿಮ್ಮ ಕಷ್ಟಕ್ಕೆ ನಾನಿದ್ದೇನೆ, ನಾನು ನಿಮ್ಮವನು, ಮನೆ ಮಗನು ಅಂತ ಹೇಳ್ತಿದ್ದ ಇದೇ ಅಕ್ಕೋಳ ಗ್ರಾಮದ ಕೊಲೆಪಾತಕ ರವಿ ಖಾನಪಗೋಳ. ಅದೇ ಗ್ರಾಮದ ಇನ್ನುಳಿದ 3 ಆರೋಪಿಗಳಾದ ಲೋಕೇಶ್ ನಾಯಕ್, ಸಂತೋಷ್ ನಾಯಕ್, ಮಹಾದೇಗಾವಿಡಿ ಎಂಬುವರ ಜೊತೆಗೂಡಿ ಬಂದು ಬರ್ಬರವಾಗಿ ಜೋಡಿ ಕೊಲೆ ಮಾಡಿ ಅಪ್ರಾಪ್ತ ಯುವತಿಯ ಜೊತೆ ಎಸ್ಕೇಪ್ ಆಗಲು ಯತ್ನಿಸಿ ಸದ್ಯ ಸಿಕ್ಕಿಬಿದ್ದಿದ್ದಾರೆ. ನಮ್ಮ ಸ್ಪಂದನೆ ಅಂದರೆ ಸಾಮಾನ್ಯವಾಗಿ ಯಾರು ಕೂಡ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇರೋಲ್ಲ. ಅದರಲ್ಲೂ ಆ ಸಹಾಯದ ಹಸ್ತಚಾಚಲು ಬಂದವರು ನಮಗೆ ಗೊತ್ತಿದ್ದವರೇ ಆದಾಗ ತಿರಸ್ಕರಿಸುವ ಮನಸ್ಸು ಮಾತು ಕೊಂಚ ದೂರವೇ ಉಳಿದಿರುತ್ತೆ ಅಂದರೆ ತಪ್ಪಾಗಲಾರದು. ಹಾಗೆಯೇ ನಾನು ನಿಮ್ಮವನು, ನಿಮ್ಮ ಮನೆ ಮಗನು ಅಂತ ಬಂದವನು ಈ ಕುಟುಂಬಕ್ಕೆ ಎಳ್ಳು ನೀರು ಬಿಟ್ಟಿದ್ದಾನೆ. ಇಲ್ಲಿ ಒಂದಲ್ಲ, ಜೋಡಿ ಕೊಲೆ ಆಗಿದ್ದು. ಇದರಿಂದ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ತಾಯಿ ಮಂಗಳಾ ನಾಯಕ್, ಪುತ್ರ ಪ್ರಜ್ವಲ್ ನಾಯಕ್ ಕೊಲೆಯಾದ ದುರ್ದೈವಿಗಳು. ಎಂದಿನಂತೆ ನಿನ್ನೆ ರಾತ್ರಿ ತಾಯಿ ಮಂಗಳ, ಮಗ ಪ್ರಜ್ವಲ್ ಹಾಗೂ ಮಗಳು ಊಟ ಮಾಡಿ ಮಲಗಲು ಮುಂದಾಗಿದ್ದಾರೆ. ಈ ವೇಳೆ ಅದೊಬ್ಬ ಗೆಳೆಯನ ಜೊತೆಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಲ್ಲಿಗೆ ಮುಗಿದಿತ್ತು ಕತೆ. ಸುಖ ನಿದ್ರೆಗೆ ಜಾರಬೇಕಿದ್ದ ತಾಯಿ ಮಗನನ್ನ ಚಿರನಿದ್ರೆಗೆ ಜಾರುವಂತೆ ಮಾಡೇ ಬಿಟ್ಟಿದ್ದಾರೆ ದುಷ್ಕರ್ಮಿಗಳು. ಇದೇ ಕೋವಿಡ್ ಸಂದರ್ಭದಲ್ಲಿ ಮೃತ ಮಂಗಳಾ ನಾಯಕ್ ಅವರ ಗಂಡ ಸುಕಾಂತ ನಾಯಕ್ ಸಾವಿಗೀಡಾಗಿದ್ದಾರೆ. ಇತ್ತ ಕೃಷಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಮಂಗಳಾ ಅವರ ಮನೆಗೆ ಮೆಲ್ಲಗೆ ಸಹಾಯ ಮಾಡುವ ನೆಪದಲ್ಲಿ ಜೋಡಿ ಕೊಲೆ A1 ಆರೋಪಿ ರವಿ ಖಾನಪಗೋಳ ಎಂಟ್ರಿ ಕೊಟ್ಟಿದ್ದ. ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡ್ತೀನಿ, ಗಂಡಿಲ್ಲದ ಮನೆಗೆ ಗಂಡು ದಿಕ್ಕಾಗಿ ನಾನಿರ್ತೀನಿ ಅಂತ ನಂಬಿಸಿದ್ದ ಆರೋಪಿ ಹಬ್ಬ ಹರಿದಿನ ಸಂಭ್ರಮ ಸಡಗರದ ಸಂದರ್ಭದಲ್ಲಿ ಬಂದು ಹೋಗುವ ಸಲಿಗೆಯನ್ನ ಬೆಳೆಸಿಕೊಂಡಿದ್ದ. ಹಾಗೂ ನಮ್ಮ ಊರಿನ ಹುಡುಗ ನಂಬಿಕಸ್ಥ ಅಂತ ಮಂಗಳಾ ಕುಟುಂಬಸ್ಥರು ಸಹ ಅತ್ಯಂತ ಸಲಿಗೆಯಿಂದ ಇದ್ದರು. ಇತ್ತ ಅಕ್ಕೋಳ ಗ್ರಾಮದ ಆರೋಪಿ ರವಿ ಆಗಾಗ್ಗೆ ಬಂದು ಹೋಗ್ತಿದ್ದ. ಆದ್ದರಿಂದ ಮೃತ ಮಂಗಳ ಅವರ ಅಕ್ಕಪಕ್ಕದ ಮನೆಯವರು ಹೆಚ್ಚಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಾಗೆ ಬಂದು ಹೋಗ್ತಿದ್ದ ರವಿ ಈ ಹಿಂದೆ ಕೆಲವೊಮ್ಮೆ ಹಾಗೂ ಮಂಗಳ ಅವರ ಕುಟುಂಬದ ನಡುವೆ ಜಗಳ ಸಹ ಆಗಿತ್ತು, ಜೋರು ಗಲಾಟೆ ಸಹ ಆಗಿತ್ತು. ಆದ್ದರಿಂದ ಆ ದಿನ ಕೂಡ ಹಾಗೆಯೇ ಆಗಬಹುದು. ಇವರ ಗಲಾಟೆ ಸಾಮಾನ್ಯ ಅಂತ ಅಕ್ಕಪಕ್ಕದ ಮನೆಯವರು ಅಂದುಕೊಂಡಿದ್ದಾರೆ. ಆ ದಿನ ಕೂಡ ಜೋರು ಗಲಾಟೆ ಆಗಿದ್ರು ಯಾರು ಕೂಡ ಅಷ್ಟಾಗಿ ಹೆಚ್ಚಾಗಿ ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಬಳಿಕ ಬಂದು ನೋಡಿದ್ರೆ ಎಲ್ಲವೂ ತಲೆಗೆಳಗಾಗಿತ್ತು. ಅಂದುಕೊಂಡಿದ್ದೇ ಒಂದು, ಆದರೆ ಅಲ್ಲಿ ನಡೆದಿದ್ದೇ ಒಂದಾಗಿತ್ತು. ಅಕ್ಕೋಳ ತೋಟದ ಮನೆಯೊಂದು ಜೋಡಿ ಕೊಲೆಗೆ ಸಾಕ್ಷಿಯಾಗಿತ್ತು.
ಹೀಗೆ ಬೈಕ್ ಏರಿಕೊಂಡು ಗೆಳೆಯರನ್ನ ಕೂಡಿಕೊಂಡು ಹೊರಗಡೆಯಿಂದ ಮನೆ ಬಳಿ ಬಂದವನೇ ಎದುರಿಗೆ ಬಂದ ಮಂಗಳಾ ನಾಯಕ್ ಅವರ ಮೇಲೆ ರಾಡ್ನಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಯಾವಾಗ ತಾಯಿ ಮಂಗಳಾ ಮೇಲೆ ಯಮರೂಪಿಯಾಗಿ ಎಗರಿ ಕೊಲೆ ಮಾಡುವ ಉದ್ದೇಶದಿಂದ ಹಲ್ಲೆ ಮಾಡಲು ಶುರು ಮಾಡಿದ್ನೋ ಅಷ್ಟೊತ್ತಿಗೆ ಅಲ್ಲಿಯೇ ಮನೆಯಲ್ಲೇ ಇನ್ನೇನೋ ಊಟ ಮುಗಿಸಿ ನಿದ್ದೆಗೆ ಹೋಗಲು ಸಜ್ಜಾಗಿದ್ದ ಪ್ರಜ್ವಲ್ ತಾಯಿ ಜೀವ ಉಳಿಸಲು ಆತಂಕದಲ್ಲಿ ಓಡೋಡಿ ಬಂದಿದ್ದಾನೆ. ಆಗಂತಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಶತ ಪ್ರಯತ್ನ ಮಾಡಿದ್ದಾನೆ. ತಾಯಿಯ ಜೀವ ಉಳಿಸಲು ಬಂದ ಮಗನ ಮೇಲೆಯೂ ಹಲ್ಲೆ ಮಾಡಿ ಅಮಾನುಷವಾಗಿ ಹಲ್ಲೆ ಮಾಡಿ ರಾಡ್ನಿಂದಲೇ ಕೊಚ್ಚಿ ಕೊಂದೇ ಬಿಟ್ಟಿದ್ದಾರೆ. ಈ ಪ್ರಕರಣ ಸಂಬಂಧ ಕೂಡಲೇ ಅಲರ್ಟ್ ಆದ ಪೊಲೀಸರು ಪ್ರಕರಣ ಸಂಬಂಧ ಆರೋಪಿಗಳಾದ ರವಿ ಖಾನಪಗೋಳ, ಲೋಕೇಶ್ ನಾಯಕ್, ಸಂತೋಷ್ ನಾಯಕ್, ಮಹಾದೇಗವಿಡಿ ಎಂಬ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಘಟನಾ ಸ್ಥಳವನ್ನ ನೋಡಿದವರಿಗೆ ಎಂತವರಿಗೂ ಗೊತ್ತಾಗುವ ಸಂಗತಿ ಏನಪ್ಪಾ ಅಂದ್ರೆ ಜೋಡಿ ಕೊಲೆ ಆರೋಪಿಗಳ ಕೊಲೆ ಕೃತ್ಯದ ಹಿಂದಿನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು. ಕೊಲೆ ಪಾತಕರ ಬರ್ಬರತೆಯನ್ನ ಬಗ್ಗೆ ವರ್ಣಿಸಲು ಅಥವಾ ಅವರ ಕ್ರೌರ್ಯದ ಬಗ್ಗೆ ಒಂದೊಂದು ಕ್ರೈಮ್ ಸೀನ್ ಒಂದೊಂದು ರೀತಿಯ ಭೀಕರತೆಯನ್ನ ಬಿಚ್ಚಿಡುತ್ತವೆ. ರಾಡ್ನಿಂದ ಹಣೆಗೆ ನಿರಂತರವಾಗಿ ಸಾಯುವವರೆಗೆ ಹಲ್ಲೆ ಮಾಡಿರೋದು ಮಾತ್ರ ಕೊಲೆಗಡುಕರ ವಿಕೃತಿಯನ್ನ ಎತ್ತಿ ತೋರಿಸುತ್ತದೆ. ಬರ್ಬರ ಹಂತಕರ ಕೈಲಿ ಸಿಲುಕಿ ಜೀವಂತವಾಗಿ ಸಾವಿನ ದರ್ಶನ ಪಡೆದಿರುವ ಆ ಬಡಪಾಯಿ ಮೃತ ದುರ್ದೈವಿಗಳಾದ ಮಂಗಳಾ ನಾಯಕ್ ಹಾಗೂ ಪ್ರಜ್ವಲ್ ಜೀವ ಉಳಿಸಿಕೊಳ್ಳಲು ಇಡೀ ಮನೆಯೆಲ್ಲ ಚೀರಾಡುತ್ತಾ ಸಾವಿನ ಕೇಕೆಯನ್ನ ಹಾಕುತ್ತಾ ಓಡಾಡಿರುವ ಸ್ಥಳ ನೋಡಿದ್ರೆ ಗೊತ್ತೇ ಆಗುತ್ತೆ. ಮನೆಯೆಲ್ಲ ಸುತ್ತಾಡಿದ್ರು ಬಿಡದ ಪಾಪಿಗಳು ಕೊಂದು ಸಾವನ್ನ ಕನ್ಫರ್ಮ್ ಮಾಡಿಕೊಂಡೇ ಅಲ್ಲಿಂದ ಕಾಲಿಕ್ಕಿತ್ತಿದ್ದಾರೆ. ಈ ವೇಳೆಗೆ ಪಕ್ಕದ ಮನೆಯವರು ಎದ್ದು ಬಂದು ನೋಡಿದ್ರೆ ಶಾಕ್ ಆಗಿದ್ದಾರೆ. ಜೋಡಿ ಕೊಲೆ ಕಂಡು ದಂಗಾಗಿ ಹೋಗಿದ್ದ ಪಕ್ಕದ ಮನೆಯವರು ಒಂದಷ್ಟು ಕ್ಷಣ ಮೂಕ ವಿಸ್ಮಿತರಾಗಿ ಹೋಗಿದ್ದಾರೆ. ನಿತ್ಯ ಬಂದು ಹೋಗ್ತಿದ್ದವರು ಕೂಡಲೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿ ಕರೆಯಿಸಿದ್ದಾರೆ. ಸ್ಥಳಕ್ಕೆ ಬಂದ ನಿಪ್ಪಾಣಿ ಗ್ರಾಮೀಣ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದಾಗ ತಾಯಿ ಮಗ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಕೂಡಲೇ ಮೇಲಧಿಕಾರಿಗಳಿಗೆ ವಿಷಯ ಮುಟ್ಟಿಸಿ ಸ್ಥಳ ಪರಿಶೀಲನೆ ಮಾಡಿ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವ ಕೆಲಸ ಮಾಡುತ್ತಾರೆ. ಅಮ್ಮ ಮಗನ ಹಣೆಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮರಣ ಹೊಂದುವವರೆಗೂ ಹೊಡೆದು ತಲೆಬುರುಡೆಯನ್ನ ಓಪನ್ ಮಾಡಿಬಿಟ್ಟಿದ್ದಾರೆ. ಯಾವಾಗ ಜೋಡಿ ಕೊಲೆ ಆಯ್ತೋ ಬೇರೆ ದಾರಿ ಕಾಣದೆ ಎಸ್ಕೇಪ್ ಆಗಲು ರಣತಂತ್ರವನ್ನ ರೂಪಿಸಿದ್ದಾರೆ. 3 ಬೈಕ್ಗಳಿಂದ ಬಂದು ಹಲ್ಲೆ ಮಾಡಿದವರು ಎಸ್ಕೇಪ್ ಆಗಲು ಬಳಸಿದ್ದು 2 ಬೈಕ್. ಕೊಂದು ಸುಲಭವಾಗಿ ಊರು ಬಿಡಲು ಮುಂದಾಗಿದ್ದ ಆರೋಪಿಗಳಿಗೆ ಪೊಲೀಸರು ಮಾತ್ರ ಅವರ ದಾರಿಯಲ್ಲೇ ಬಂದು ಆರೋಪಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ. के बारे में वो सुनील आया इधर। सुनील ने मुझे फ़ोन किया, राहुल दा इधर आओ, वो इधर चाकू पड़ा है उधर हत्यार। हाँ चाकू भी दी चाकू भी दी रस्ते में ನಾ ಬೈಕ್ ಮ್ಯಾಗ ಬಂದು ನೋಡಿಗೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಏನಾಗಿತ್ತು ನಾ ಎಲ್ಲ ಮುಗಿತಿದ್ವಿ ಎಲ್ಲ ಮುಗಿದಿದೆ. ಅವ್ರು ರವಿ ಮ್ಯಾಗಿನ ಮ್ಯಾಗ ಬರ್ತಿದ್ದೇನ್ರಿ? ಹಾಂ ನಾ ಬರ್ತಿದ್ದೆ. ಇವ್ರ ಮನೆಯಾಗ ಇರ್ತಿದ್ರು? ಹಾಂ ಇವ್ರ ಮನೆಗೆ ಬರ್ತಿದ್ದೆ. ಜೋಡಿ ಕೊಲೆ ಮಾಡಿ ಆರೋಪಿಗಳು ಮಾತ್ರ ರಾತ್ರೋರಾತ್ರಿ ಊರು ಬಿಡಲು ಸಜ್ಜಾಗಿರುತ್ತಾರೆ. ಅಕ್ಕುಳ ಗ್ರಾಮ ಅಲ್ಲ, ಕರ್ನಾಟಕವನ್ನೇ ಬಿಟ್ಟು ಎಸ್ಕೇಪ್ ಆಗಲು ಸಜ್ಜಾಗಿದ್ರು. ಇತ್ತ ಸ್ಥಳಕ್ಕೆ ಬಂದ ಖಾಕಿ ಜೋಡಿ ಕೊಲೆ ಪಾತಕರ ಕೃತ್ಯ ಕಂಡು ಒಂದು ಕ್ಷಣ ದಂಗಾಗಿದ್ರು. ಕೊಲೆಯ ಬರ್ಬರತೆಯನ್ನ ಕಂಡು ಇದು ಇಂತಹ ಕಾರಣಕ್ಕೆ ಆಗಿದೆ ಅನ್ನೋದನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಬಿಟ್ಟಿದ್ರು. ಕೊಲೆ ಪಾತಕರು ಯಾವ ಕಡೆ ಓಡಾಡಲು ಶುರು ಮಾಡಿದ್ದಾರೆ ಅಥವಾ ಯಾವ ಮುಂದಿನ ಥಿಂಕಿಂಗ್ ಏನು ಅನ್ನೋ ಲೆಕ್ಕಾಚಾರವನ್ನ ಘಟನಾ ಸ್ಥಳದಲ್ಲಿ ಗೆಸ್ ಮಾಡಿಬಿಟ್ಟಿದ್ರು. ಕೊಂಚವೂ ತಡ ಮಾಡದೆ ಕೊಲೆ ಪಾತಕರಿಗೆ ಎಸ್ಕೇಪ್ ಆಗಲು 2ನೇ ಅವಕಾಶಕ್ಕೆ ಯೋಚನೆ ಮಾಡಲು ಸಹ ಅವಕಾಶ ಕೊಟ್ಟಿರಲಿಲ್ಲ. ಕೂಡಲೇ ಅಲರ್ಟ್ ಆದ ನಿಪ್ಪಾಣಿ ಗ್ರಾಮಾಂತರ ಪೊಲೀಸರು ಜೋಡಿ ಕೊಲೆಯಿಂದ ಶಾಕ್ನಲ್ಲಿದ್ದ ಅಕ್ಕಪಕ್ಕದ ಮನೆಯವರಿಂದ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಮತ್ತೊಂದು ಶಾಕಿಂಗ್ ಅಂಶ ಬೆಳಕಿಗೆ ಬಂದಿತ್ತು. ಅದುವೇ ಮನೆಯಲ್ಲಿದ್ದ ಹೆಣ್ಣು ಮಗಳು ಕಾಣಿಸದಿರುವುದು. ಹೌದು, ಇಲ್ಲಿ ಇಬ್ಬರನ್ನ ಕೊಂದು ಪಾಪಿಗಳು ಬಳಿಕ ಅಪ್ರಾಪ್ತಳನ್ನ ಕರೆದುಕೊಂಡು ಹೋಗಿರುವ ವಿಚಾರ ಸ್ಥಳೀಯರು ಹೇಳ್ತಾರೆ. ಈ ಕಾರಣಕ್ಕೆ ಕೂಡಲೇ 4 ತಂಡ ಮಾಡಿದ ಪೊಲೀಸರು ಮಹಾರಾಷ್ಟ್ರ ಸೇರಿ ಬೇರೆ ಬೇರೆ ಕಡೆಗಳಿಂದ ಟೀಮ್ಗಳನ್ನ ಕಳುಹಿಸಿ ಮಧ್ಯರಾತ್ರಿಯ ಶೋಧ ಕಾರ್ಯ ಶುರು ಮಾಡ್ತಾರೆ.